ಇನ್ನು ಹರಿಯಾಣದ ಅಂಬಾಲದಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ಔಟ್. ಇಂದು ರಾತ್ರಿ ಕಂಪ್ಲೀಟ್ ಬ್ಲ್ಯಾಕ್ಔಟ್ಗೆ ಸೂಚನೆಯನ್ನ ಕೊಡಲಾಗಿದೆ. ಈಗಾಗಲೇ ರಾಜಸ್ಥಾನದ ಜೈಸಲ್ಮೇರ್ನಲ್ಲೂ ಕೂಡ ಇದೇ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಸಂಪೂರ್ಣ ಕಗ್ಗತ್ತಲಲ್ಲಿ ಅಂಬಾಲ ಮುಳುಗಲಿದೆ. ಇಂಡೋ ಪಾಕ್ ಯುದ್ಧದ ಬೆನ್ನಲ್ಲೇ ಆ ರೀತಿಯ ಒಂದು ಯುದ್ಧದ ಭೀತಿ ಆವರಿಸಿದೆ. ಆ ಕಾರಣದಿಂದಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಂಪೂರ್ಣವಾಗಿ ಕಗ್ಗತ್ತಲು ಆವರಿಸಲಿದೆ ಹರಿಯಾಣದ ಅಂಬಾಲದಲ್ಲಿ ಇವತ್ತು ರಾತ್ರಿ. ರಾಜಸ್ಥಾನದ ಜೈಸಲ್ಮೇರ್ನಲ್ಲೂ ಕೂಡ ಬ್ಲ್ಯಾಕ್ಔಟ್ಗೆ ಸೂಚನೆಯನ್ನ ಕೊಡಲಾಗಿದೆ. अपने घरों के अंदर ये सभी ध्यान दें। जैसे ही चंडीगढ़ में जिस भी टाइम सायरन की आवाज आती है तुरंत रोड और पार्क। सर चलिए हो गया तो आप लोग नीचे बटन दबेगा, कितने किलोमीटर तक नीचे दबेगा बटन? 5 किलोमीटर। हाँ ये एक मिनट सर, बस एक सेकंड। ये क्या है भाई? सायरन इधर आ जाइए, इधर आइए। सर चलिए हो गया तो आप लोग नीचे बटन दबेगा, कितने किलोमीटर तक नीचे दबेगा बटन? 5 किलोमीटर। हाँ ये एक मिनट सर, बस ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಲ್ಲೂ ಕೂಡ ಬ್ಲ್ಯಾಕ್ಔಟ್. ಜೈಸಲ್ಮೇರ್ನಲ್ಲಿ ಬ್ಲ್ಯಾಕ್ಔಟ್ ಗೈಡ್ಲೈನ್ಸ್ ಜಾರಿಯಾಗಿದೆ. ಸುರಕ್ಷತಾ ಕ್ರಮವಾಗಿ ಸಂಜೆ 5 ಗಂಟೆಯಿಂದ ಸಂಪೂರ್ಣ ಬಂದ್. ಸಂಜೆ 5 ಗಂಟೆಯಿಂದ ಬಂದ್ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಯಾವುದೇ ವಿದ್ಯುತ್ ಸಂಪರ್ಕವನ್ನ ಇರೋದಿಲ್ಲ. ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6ರವರೆಗೂ ಕೂಡ ಬ್ಲ್ಯಾಕ್ಔಟ್. ರಾಜಸ್ಥಾನದ ಜೈಸಲ್ಮೇರ್ ಅತಿ ಹೆಚ್ಚು ಗಡಿಭಾಗವನ್ನು ನಾವು ಪಾಕಿಸ್ತಾನದ ಜೊತೆ ಹಂಚಿಕೊಳ್ತೀವಿ. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ದೀವಿ ಪಾಕಿಸ್ತಾನ ಹೇಗಿದೆ, ನಮ್ಮ ಬಾರ್ಡರ್ ಯಾವ ರೀತಿಯಲ್ಲಿ ಸಾಗುತ್ತೆ ಅಂತ. ಹಾಗಾಗಿ ಯಾವುದೇ ಇನ್ಫಿಲ್ಟ್ರೇಷನ್ ಆಗಬಾರ್ದು. ಕ್ಷಿಪಣಿ ದಾಳಿಗಳಾದಾಗ ಅದನ್ನು ಸದೃಢವಾಗಿ ಅದನ್ನು ತಡಿಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳಾಗ್ತಾ ಇದ್ದಾಗ ಸುರಕ್ಷತಾ ದೃಷ್ಟಿಯಿಂದಾಗಿ ಬ್ಲ್ಯಾಕ್ಔಟ್